ಆತ್ಮೀಯ ಬಂಧುಗಳೇ ಹಾಗೂ ಭಗಿನಿಯರು, ಬಹುಶಃ ಇಂಥದ್ದೊಂದು ಸಂದರ್ಭ ಈ ಗಾಯತ್ರಿ ಗೆಳೆಯರ ಬಳಗದಲ್ಲಿ ನನಗೊಂದು ಸಲ ಸಿಗ್ತದೆ ಅಂತ ಹೇಳ್ಕೊಂಡು ನಾನು ನಿರೀಕ್ಷೆ ಖಂಡಿತವಾಗಿ ಮಾಡಿದೆ. ಅದ್ರ ಬಗ್ಗೆ ನಾನು ವಿಶ್ವೇಶ್ವರ ಗಾಯತ್ರಿ ಅವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ಬೇಕು. ಯಾಕೆಂದ್ರೆ ಸಾಮಾನ್ಯವಾಗಿ ಸಾಹಿತ್ಯಿಕ ಚಟುವಟಿಕೆಗಳನ್ನ ಇಲ್ಲಿ ನಡೆಯುವುದನ್ನು ನಾವು ಸಾಕಷ್ಟು ಕೇಳಿದ್ದೇವೆ. ಯಾರಿಗೂ ಬಿಡುವಾಗಿರುವಂತಹ ಒಂದು ಕಾನೂನಿನ ವಿಷಯಕ್ಕೆ ಅದು ಒಂದು ನ್ಯಾಯವಾದಿಯನ್ನ ಒಂದು ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅಥವಾ ಒಂದು ಸಭೆಗೆ ಕರೀತಾರೆ ಅಂತಂದ್ರೆ ಅದು ಅತ್ಯಂತ ವಿಶೇಷವಾದ. ಸಾಮಾನ್ಯವಾಗಿ ವಕೀಲರನ್ನು ಯಾವ ಸಭೆಗೂ ಕರೆಯುವುದಿಲ್ಲ. ಯಾಕೆಂತಂದ್ರೆ ಕಾನೂನು ಜ್ಞಾನಿ ಅದರಿಗೂ ತುಂಬಾ ಇರ್ತದೆ. ಹಾಗಾಗಿ ಕಾನೂನು ತಿಳುವಳಿಕೆ ಅವಶ್ಯಕತೆ ಇರುವುದಿಲ್ಲ. ಎಲ್ಲರಿಗೂ ಕಂಡ್ರನೇ ಅಂದ್ರೆ ವಕೀಲರು ಕಂಡ್ರನೇ ಯಾಕೋಕ್ಕೂ ಒಂದು ಜನರಿಗೆ ಸ್ವಲ್ಪ ಭಯ. ಹಾಗಾಗಿ ಆದಷ್ಟು ವಕೀಲರಿಂದ ದೂರ ಇರಬೇಕು ಅನ್ನೋದು ಉದ್ದೇಶ ಇರ್ತದೆ. ಅಂತದ್ರೊಳಗೆ ವಿಶ್ವೇಶ್ವರ ಗಾಯತ್ರಿ ಅವರು ಧೈರ್ಯ ಮಾಡಿದ್ದಾರೆ. ಅವರು ಧೈರ್ಯಕ್ಕೆ ಮೆಚ್ಚಲೇಬೇಕು. ನಾನು ಇವತ್ತು ಮಾತನಾಡಿದಂಥ ವಿಷಯ ನಮ್ಮ ಸಂವಿಧಾನ ಮತ್ತು ವಾಸ್ತವ. ಅದೇ ನನ್ನ ಜನಮಾಧ್ಯಮ ಪತ್ರಿಕೆಯಲ್ಲಿ ಕಳೆದ 4 ವರ್ಷಗಳಿಂದ ನಾನು ಅದ್ರ ಬಗ್ಗೆ ಬರೀತಾ ಇದ್ದೇನೆ. ಇದಕ್ಕೆ ಕಾರಣ ಇದೆ. ಯಾಕೆಂತಂದ್ರೆ ಸಂವಿಧಾನದ ಬಗ್ಗೆ ಸಾಮಾನ್ಯ ಜನರಿಗೆ ಗೊತ್ತೇ ಇಲ್ಲ. ಸಾಮಾನ್ಯ ಜನರಿಗೆ ಏಕೆ, ನಮ್ಮಲ್ಲಿ 542 ಸಂಸದರಿದ್ದಾರೆ, ಅನೇಕ 224 ಶಾಸಕರಿದ್ದಾರೆ. ಯಾವ ಶಾಸಕರನ್ನಾಗಲಿ ಅಥವಾ ಸಂಸದರನ್ನಾಗಲಿ ನೀವು ಸಂವಿಧಾನದ ಬಗ್ಗೆ ಕೇಳಿದ್ರೆ ಸಂವಿಧಾನ ಇದೆ, ಸಂವಿಧಾನ ಇದೆ. ಏನಿದೆ ಸಂವಿಧಾನದಲ್ಲಿ? ಸಂವಿಧಾನ ಇದೆ, ಮೂಲಭೂತ ಹಕ್ಕುಗಳಿವೆ, ಕರ್ತವ್ಯಗಳಿದ್ದಾರೆ, ಅದು ಇದು ಅಂತ ಹೇಳ್ಕೊಂಡು ಎಲ್ಲ ಬಂಡಲ್ಬಾಜಿ ಬಿಡೋರೆ ಬಿಟ್ಟರೆ ಸಂವಿಧಾನ ಏನು ಅನ್ನುವ ವಿಷಯ ಯಾರೂ ಹೇಳ್ತಾನೂ ಇಲ್ಲ, ಯಾರಿಗೂ ಹೇಳಿದ್ರು ಗೊತ್ತೂ ಇಲ್ಲ. ಅದಕ್ಕೆ ಉದಾಹರಣೆ ಅಂತಂದ್ರೆ ಸದ್ಯ ಈಗೊಂದು 5-6 ತಿಂಗಳ ಹಿಂದೆ ಸಂಸತ್ತಿನಲ್ಲಿ ಆ ಘಟನೆ ಆಗಿತ್ತು. ಸಂಸದ ಅನುರಾಧ ಠಾಕೂರ್ ಅವರು ಸಭೆಯಲ್ಲೇ ಕೇಳಿದ್ರು, ಪಾರ್ಲಿಮೆಂಟ್ ನಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಕೇಳಿದ್ರು, ಬಿಡಿ ಹಾಗೂ ಇಲ್ಲಿ ಒಟ್ಟು ಕೇಳಿದ್ರು, ಸಂವಿಧಾನ ಅಂತಂದ್ರೆ ಏನು ಗೊತ್ತಾ? ಎಷ್ಟು ಪುಟಗಳಿವೆ ಗೊತ್ತಾ? ಎಷ್ಟು ಅನುಚ್ಛೇದಗಳಿವೆ ಗೊತ್ತಾ? ಎಷ್ಟು ಅಧ್ಯಾಯಗಳಿವೆ ಗೊತ್ತಾ ಅಂತ ಕೇಳಿದ್ರು. ಪಾಪ ಅವರು ಅಕ್ಕಪಕ್ಕ ಇದ್ದಂತ ಆಡಳಿತ ಪಕ್ಷದ ಸಂಸದರು ಪುಣ್ಯಕ್ಕೆ ನಮಗೆ ಕೇಳಲಿಲ್ವಲ್ಲ ಆ ಪ್ರಶ್ನೆಯನ್ನ ಹೇಳ್ಕೊಂಡು ಸಮಾಧಾನ ಮಾಡ್ತಾರೆ. ವಿರೋಧ ಪಕ್ಷದವರಿಗಂತೂ ಗೊತ್ತೇ ಇರಲಿಲ್ಲ. ಇದು ಸಂವಿಧಾನ ಅಂತಂದ್ರೆ ನಾವೆಲ್ಲ ಟಿವಿಗೆಲ್ಲ ನೋಡ್ತೀವಲ್ಲ, ಏನೋ ಒಂದು ಪುಸ್ತಕ ಹಿಡ್ಕೊಂಡು ಸಂವಿಧಾನದ ಉಲ್ಲಂಘನೆಯಲ್ಲಿ ಕಂಡುಕಡವರೆಲ್ಲ ಭಾಷಣ ಮಾಡೋದು. ಅದು ಸಂವಿಧಾನ ಅಲ್ಲ, ಅದು ಏನೋ ಒಂದು ಕೆಂಪು ಪುಸ್ತಕ ಅಷ್ಟೇ. ಸಂವಿಧಾನ ಅಂತಂದ್ರೆ ಏನು? ಸಂವಿಧಾನ ಅಂತಂದ್ರೆ ಅದು ಮೂಲತಃ ಒಂದು ಸಂಸ್ಕೃತ ಶಬ್ದ, ಸಮ್ಯಕ್ ವಿಧಾನ, ಸಂವಿಧಾನ ಅಂತ. ಇದನ್ನು ನಾವು ಹೇಳ್ಬಿಟ್ರೆ ಬಹುಶಃ ನಾಳೆಯಿಂದಲೇ ಚಳವಳಿ ಸ್ಟಾರ್ಟ್ ಆಗ್ಬೋದು, ಇವರು ಕೋಮುವಾದಿ ಅಂತ ಹೇಳೋ, ಅಥವಾ ಇದು ಸಂಸ್ಕೃತ ಶಬ್ದ, ಇದು ಸಂಸ್ಕೃತ ಶಬ್ದವನ್ನು ಬದಲಾಯಿಸಬೇಕು. ಸಂಸ್ಕೃತ ಕಂಡ್ರೆ ಅಲರ್ಜಿ ಆಗುವಂತಹ ರಾಜಕಾರಣಿಗಳು ದೇಶ ತುಂಬಾ ಇದ್ದಾರೆ. ಹಾಗಾಗಿ ಬಹುಶಃ ಸಂವಿಧಾನ ಇದು ಸಂಸ್ಕೃತ ಶಬ್ದ ಅಂತ ಹೇಳುವುದು ನಮ್ಮ ದೇಶದಲ್ಲಿ ಅಪರಾಧ ಇರಲಿ. ಆದರೆ ಸತ್ಯವನ್ನು ನಾವು ಒಪ್ಕೊಳ್ಳೇಬೇಕು. ನಾನು ಅದಕ್ಕಾಗಿ ನನ್ನ ಲೇಖನಗಳಲ್ಲಿ ಪದೇ ಪದೇ ಬರೀತಾ ಇದ್ದೇನೆ. ಬರದ ಕಂಡೆ ಭಾರತ ವರ್ಷೆ ನೊಬ್ರೂಯ ಸತ್ಯ ಬಹುಕಿ. ನಮ್ಮ ದೇಶದಲ್ಲಿ ಸತ್ಯವನ್ನು ಹೇಳುವುದು ಅಪರಾಧ. ಅದು ಈಗ ಮತ್ತು ಜಾಸ್ತಿ ಆಗಿದೆ. ಇರಲಿ, ಆದರೂ ಕೂಡ ನಾವು ಸತ್ಯವನ್ನು ಮರೆಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನ ಇದು ಸಮ್ಯಕ್ ವಿಧಾನ. ಅಂದ್ರೆ ಸಂವಿಧಾನ ಅಂತಂದ್ರೆ ಏನು? ಒಂದು ಪುಸ್ತಕ ಅದು ಅಥವಾ ಏನೊಂದು ಬೃಹತ್ತರವಾದಂತಹ ಗ್ರಂಥವಾದು, ಎರಡೂ ಅಲ್ಲ. ಸಮ್ಯಕ್ ವಿಧಾನ ಅಂತಂದ್ರೆ ನಿಜವಾದ ಒಂದು ನೀತಿಗಳ, ಯೋಜನೆಗಳ, ಪ್ರಜೆಗಳ ಹಕ್ಕು ಬಾಧ್ಯತೆಗಳ ಒಂದು ತತ್ವ ರೂಪದ ಒಂದು ನಿಯಮಗಳಷ್ಟೇ. ಸಂವಿಧಾನ ಅಂತಂದ್ರೆ ನಮ್ಮ ದೇಶದ ಕಾನೂನುಗಳ ಕಾನೂನು ಅಷ್ಟೇ. ಎಷ್ಟೋ ನೂರುಗಳು ಕಾನೂನುಗಳಿವೆ ನಮ್ಮ ದೇಶದಲ್ಲಿ. ಅವು ಎಲ್ಲ ಕಾನೂನುಗಳಿಗೆ ಕಾನೂನು ಅಂತಂದ್ರೆ ಸಂವಿಧಾನ. ಪ್ರತಿಯೊಂದು ಕಾನೂನು ನಮ್ಮ ದೇಶದಲ್ಲಿ ಸಂವಿಧಾನಕ್ಕೂ ಅನುಗುಣವಾಗಿರಬೇಕು. ಅಂತಂದ್ರೆ ಕಾನೂನುಗಳ ಕಾನೂನು, ಅದಕ್ಕೆ ನಿಯಮಗಳಿಗೆ ಒಳಪಟ್ಟಿರಬೇಕೇ ಬಿಟ್ಟರೆ ಸಂವಿಧಾನ ಅಂತಂದ್ರೆ ಏನೋ ಒಂದು ದೊಡ್ಡ ಮಹಾತ್ಮಿ, ನಾವು ಭಗವದ್ಗೀತನೋ ಅಥವಾ ಮಹಾಭಾರತನೋ ಅಥವಾ ವೇದ ಗ್ರಂಥಗಳೋ ಆ ಮಟ್ಟಕ್ಕೆ ತುಲನೆ ಮಾಡಲಿಕ್ಕೆ ಸಾಧ್ಯ ಇರುವಂತಹ ಒಂದು ಪುಸ್ತಕ ಅಲ್ಲ. ಆದ್ರೂ ನಮ್ಮ ದೇಶದಲ್ಲಿ ಅದೊಂದು ನಮ್ಮ ರಾಜಕಾರಣಿಗಳಿಗೆ ಒಂದು ಚಟ ಅಂತಂದ್ರೂ ತಪ್ಪಿಲ್ಲ. ಸಂವಿಧಾನ ಅಂತಂದ್ರೆ ಏನೋ ಒಂದು ಮಹತ್ವದ್ದು ಸ್ವಲ್ಪ ಮಾಡಿರ್ತಾರೆ. ಜನರಿಗೆ ಒಂದು ಹೆದರಿಕೆಯನ್ನು ಹುಟ್ಟಿಟ್ಟಿದ್ದಾರೆ. ಸಂವಿಧಾನ ಇದು ಏನೋ ಇದೆ. ಜನರಿಗೂ ಸಂವಿಧಾನಕ್ಕೂ ಸಂಬಂಧನೇ ಇಲ್ಲ. ನಾವು ಸಂವಿಧಾನಕ್ಕೆ ಒಳಪಟ್ಟು ಆಡಳಿತ ಅಥವಾ ನಡೆದುಕೊಳ್ಬೇಕಂತದ್ದು ಏನೂ ಇಲ್ಲ. ಜನರು ಕಾನೂನಿಗೆ ಒಳಪಟ್ಟು ಕಾನೂನಿನ ಅಡಿಯಲ್ಲಿ ನಡೆದುಕೊಳ್ಬೇಕು ಅಷ್ಟೇ. ಈ ಸಂವಿಧಾನ ಅಂತ ಇರುವುದು ಅದು ಸರ್ಕಾರಗಳಿಗೆ ಸಂಬಂಧಪಟ್ಟ. ಸಂವಿಧಾನವನ್ನು ಉಲ್ಲಂಘನೆ ಯಾರಾದರೂ ಮಾಡಿದ್ರೆ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸಂವಿಧಾನ ಉಲ್ಲಂಘನೆ ಮಾಡುವುದಿದ್ರೆ ಸರ್ಕಾರಗಳು ಮಾಡಬೇಕು ಅಥವಾ ಸರ್ಕಾರದ ಸಂಸ್ಥೆಗಳು ಮಾಡಬೇಕು, ಅಧಿಕಾರ ವರ್ಗ ಮಾಡಬೇಕು. ಅವರು ಮಾಡಿದ್ರೆ ಮಾತ್ರ ಸಂವಿಧಾನದ ಉಲ್ಲಂಘನೆ.
ಈಗ ನೀವು ಯಾವುದೇ ಸಭೆಯಲ್ಲಿ ಭಾಷಣವನ್ನು ಕೇಳಿ, ಭಾಷಣದಲ್ಲಿ ನೀವು ಪುಸ್ತಕದಿಂದ ಎದ್ದೋ ಬಿಟ್ಟು ನೀವು ಸಂವಿಧಾನದ ಉಲ್ಲಂಘನೆ ಅಂತ ಹೇಳ್ತಾರೆ. ಎಲ್ಲಿ ಸಂವಿಧಾನ, ಎಲ್ಲಿ ಉಲ್ಲಂಘನೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅದಕ್ಕೆ ಕಾರಣ ಅಂತಂದ್ರೆ ಯಾರಿಗೂ ಸಂವಿಧಾನ ಗೊತ್ತಿಲ್ಲ. ನಾನು ಅದಕ್ಕಾಗಿ ಹೇಳಿದೆ, ಸಂವಿಧಾನ ಅಂತಂದ್ರೆ ಹೆದರ್ಕೋಬೇಡಿ, ನಾನು ಇಷ್ಟೊಂದು ಬಹಳ ಏನೋ ಒಂದು ಭಾಷಣ ಮಾಡಿಬಿಟ್ಟೇನೆ ಅಂತ ತಿಳ್ಕೋಬೇಡಿ, ಏನೋ ಬಹಳ ತಂದ್ಬಿಟ್ಟಿದ್ದಾರೆ ಅಂತ. ಆದರೆ ನಿಜವಾದ ವಿಷಯವನ್ನು ಏನು ಅಂತ ಹೇಳಬೇಕು ಅನ್ನೋದು ನನ್ನ ಇಚ್ಛೆ. ಅದಕ್ಕಾಗಿ ನಾನು ಕೆಲವು ಸಂಗ್ರಹಗಳನ್ನು ಮಾಡ್ಕೊಂಡು ಬಂದಿದ್ದೇನೆ ಅಷ್ಟೇ. ನಮ್ಮ ಸಂವಿಧಾನದ ಕುರಿತು, ಈ ಸಂವಿಧಾನ ಅಂತ ಏನೋ 1950 ಇಸ್ವಿಯಲ್ಲಿ ಜಾರಿಗೆ ಬಂತು, ಅಲ್ಲಿವರೆಗೆ ನಮ್ಮ ದೇಶದಲ್ಲಿ ಏನೂ ಇರಲೇ ಇಲ್ಲ. ಏನೋ ಆಕಾಶದಿಂದ ಒಂದು ಸಂವಿಧಾನ ಬಿತ್ತು, ಅದನ್ನ ಇಟ್ಕೊಂಡು ಇವರೆಲ್ಲ ಏನೋ ಮಾಡಿದ್ರು ಅಂತಲ್ಲ. ಸಂವಿಧಾನ ಈ ಭೂಮಿ ಹುಟ್ಟಿದಲಾಗಾಯ್ತಿಂದನೂ ಇದೆ, ಅನಾದಿಯಿಂದ ಇದೆ. ಮನುಷ್ಯ ಎಲ್ಲಿಂದ ಜನ್ಮ ತಾಳಿದನೋ ಅಲ್ಲಿಂದನೂ ಸಂವಿಧಾನ ಇದೆ. 1950 ಇಸ್ವಿಯಲ್ಲಿ ಬಂದಂತ ಸಂವಿಧಾನ ಅಲ್ಲ ಇದು. ಆ ಸಂವಿಧಾನ ಅಂತಂದ್ರೆ ಏನು? ಹಿಂದೂ ರಾಜರ ಮಹಾರಾಜರುಗಳು ಆಡಳಿತ ನಡೆಸ್ತಿದ್ರು. ಅವರು ಒಂದು ನಿಯಮಗಳಿಗೆ ಅನುಸಾರವಾಗಿ ನಡೆಸ್ತಿದ್ರು, ಧರ್ಮಕ್ಕನುಗುಣವಾಗಿ ನಡೆಸ್ತಿದ್ರು. ಆ ಧರ್ಮದ ನಿಯಮಗಳು, ಕಟ್ಟಳೆಗಳು ಏನಿವೆ ಅಲ್ಲ, ಅವೇ ಸಂವಿಧಾನ. ಮತ್ತೆ ಇನ್ನೇನು ಹೊಸತಿಲ್ಲ. ನಾವು ವೇದಗಳಲ್ಲೇ ಒಂದು ಸಂಸ್ಕೃತ ಒಂದು ಶ್ಲೋಕವನ್ನು ಕಾಣ್ತೇವೆ ಸಂವಿಧಾನದಲ್ಲಿ. ಅದು ಏನಂತಂದ್ರೆ, ಕಲ್ಪವಿತ್ ಕಲ್ಪಯಾಮಾಸ ವೈಮೇ ವಾಸ್ಯ ಸಂವಿಧಾನ. ಈ ಸಂವಿಧಾನ ಅನ್ನುವ ವಿಷಯ ವೇದಗಳಲ್ಲಿಯೇ, ಋಗ್ವೇದದಲ್ಲಿ ನಾವು ಕಾಣ್ಬೋದು ಸಂವಿಧಾನದ ವಿಷಯವನ್ನು. ಅಂದಮೇಲೆ ಸಂವಿಧಾನ ಆ ಕಾಲಕ್ಕೂ ಇತ್ತು ಅಂತ ಆಯ್ತಾ? 1950 ಇಸ್ವಿಯಲ್ಲಿ ಯಾರೋ ಬರೆದ್ರು, ಯಾರು ಬರೆದ್ರು ಅಥವಾ ಯಾರು ಬರೆದಿಲ್ಲ, ಆ ವಿಷಯ ಬೇಡ. ಆದರೆ ಸಂವಿಧಾನ ಅದಕ್ಕೂ ಪೂರ್ವದಲ್ಲಿಯೇ ಮಾನವನ ಜನ್ಮ ಯಾವತ್ತಾಯ್ತೋ ಅಲ್ಲಿಂದಲೂ ಸಂವಿಧಾನ ಇದೆ. ಮಾನವ ತನ್ನ ಪ್ರಾರಂಭದಿಂದಲೂ ಏನು ರೂಢಿಯಲ್ಲ, ಅವನು ಒಳ್ಳೆ ನಡತೆಗಳನ್ನು ಹೊಂದಿದ್ದ, ತನ್ನ ಕರ್ತವ್ಯಗಳನ್ನು ತಾನು ಮಾಡ್ಕೊಂಡು ಬಂದಿದ್ದ, ಮತ್ತೊಬ್ಬರಿಗೆ ಗೌರವವನ್ನು ಕೊಡ್ತಿದ್ದ, ಅಥವಾ ಎಲ್ಲರೂ ಸರಿಯಾಗಿ ನೋಡ್ಕೊಂಡು ಬರ್ತಿದ್ದ. ಇದೇ ಸಂವಿಧಾನದಲ್ಲಿರೋದು. ಮತ್ತೆ ಏನಿದೆ ಸಂವಿಧಾನದಲ್ಲಿ? ಅದಕ್ಕಾಗಿ ಸಂವಿಧಾನ ಹೇಳುವಂತಹದ್ದು 1950ನೇ ಇಸ್ವಿಯಲ್ಲಿ ಪ್ರಥಮವಾಗಿ ಬಂದಿದ್ದಲ್ಲ. ಅದು ನಮ್ಮ ದೇಶದಲ್ಲಿ ಅನಾದಿಯಿಂದಲೂ ಬಂದಂತ ಒಂದು ವಿಷಯ. ಈಗ ಈ ಸಂವಿಧಾನದಲ್ಲಿ ನಾವು ಹೇಳ್ಬೋದು, ಇದು ಅನೇಕ ರಾಷ್ಟ್ರಗಳ ಸಂವಿಧಾನವನ್ನು ಮಾಡಿ ನೋಡಿಕೊಂಡು ಅದನ್ನು ಬರೆದಿದ್ದಾರೆ ಅಂತ ಹೇಳ್ಕೊಂಡು ನಮ್ಮಲ್ಲಿ ಎಲ್ಲರೂ ನಂಬಿಸಿಬಿಟ್ಟಿದ್ದಾರೆ. ಅದು ವಿಷಯ ಹೌದು. ಆದರೆ ನಮ್ಮ ಸಂವಿಧಾನ ಕರ್ತೃಗಳು ಏನಿದ್ದಾರೆ ಅವರು ಈಗಿನಂತ ಸೆಕ್ಯುಲರ್ ವಾದಿಗಳಾಗಿರಲಿಲ್ಲ. ಆಗ ಅವರಿಗೆ ಧರ್ಮ, ನಿಷ್ಠೆ, ದೇವರು ಇತರ ಬಗ್ಗೆ ಭಯ, ಭಕ್ತಿ ಇತ್ತು. ಆ ಕಾರಣಕ್ಕೆ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ, ನಮ್ಮ ಸಂವಿಧಾನದ ರಚನೆ ಮಾಡುವಾಗ ನಮ್ಮ ವೇದಗಳು, ಸ್ಮೃತಿಗಳು, ಪುರಾಣಗಳು ಮತ್ತು ಪ್ರತಿ ಒಂದು ಉಪನಿಷತ್ತುಗಳು ಇವುಗಳನ್ನು ಅಭ್ಯಾಸ ಮಾಡಿ ಅವುಗಳಲ್ಲಿರುವ ಒಳ್ಳೆಯ ಅಂಶಗಳನ್ನು ತೆಗೆದು ವಿದೇಶಗಳ ಸಂವಿಧಾನಗಳನ್ನು ಅಭ್ಯಾಸ ಮಾಡಿ ಆ ಕುರಿತು ಒಂದು ಸಂವಿಧಾನವನ್ನು ನಮಗೆ ನೀಡಿದ್ದಾರೆ. ಬಿಟ್ಟರೆ ಈಗೇನೋ ಮಹತ್ವದ ಸಂವಿಧಾನ ಬಾಕಿ ದೇಶದೆಲ್ಲ ಕಾಪಿ ಹೊಡ್ಕೊಂಡು ಬರೆದಂಥ ಸಂವಿಧಾನ ಅಲ್ಲ. ಇದನ್ನ ನಾವು ಅನೇಕ ಉದಾಹರಣೆಗಳನ್ನು ಕೊಟ್ಟು ಹೇಳ್ಬೋದು. ಈ ಸಂವಿಧಾನ, ನಾನು ಹೇಳಿದೆ ಸಂವಿಧಾನ ಇದು ಸಮ್ಯಕ್ ವಿಧಾನ ಅಂತೇಳಿ. ಈ ಸಂವಿಧಾನ ಅಂತಂದ್ರೆ ಧರ್ಮಸೂತ್ರಗಳು, ಸ್ಮೃತಿಗಳು, ಪುರಾಣಗಳು ಇವುಗಳ ತತ್ವಗಳನ್ನ ವಿಕಸಿತಗೊಳಿಸಿ ಅಂತ ಪಾಂಡಿತ್ಯ ಇತ್ತು ಸಂವಿಧಾನ ಕರ್ತೃಗಳಿಗೆ. ಆ ಎಲ್ಲ ಅಂಶಗಳನ್ನು ಸೇರಿಸಿ ನಮ್ಮ ಒಂದು ಸಂವಿಧಾನವನ್ನು ರೂಪಿಸಿದೆ. ಇದನ್ನ ನಾವು ಯಾವ ರೀತಿ ಹೇಳ್ಬೋದು ಅಂತಂದ್ರೆ, ನಾನು ಋಗ್ವೇದದಿಂದಲೇ ಪ್ರಾರಂಭ ಮಾಡಿದ್ದೆ. ಋಗ್ವೇದದಲ್ಲಿ ಋತ ಅನ್ನುವ ಒಂದು ಶಬ್ದ ಇದೆ. ಋತ ಅಂತಂದ್ರೆ ಒಳ್ಳೆಯದು ಅಥವಾ ಒಳ್ಳೆಯ ನಿಯಮಗಳು ಅಂತ. ಅದಕ್ಕಾಗಿ ನಾವು ಋಗ್ವೇದದಲ್ಲಿ ಕಾಣ್ತೇವೆ ಋತಂ ಸತ್ಯಂ ಪರಂ ಬ್ರಹ್ಮ ಅಂತೇಳಿ. ಅಂತಂದ್ರೆ ಋತಂ ಸತ್ಯಂ ಪರಂ ಬ್ರಹ್ಮ, ಬ್ರಹ್ಮ ಸೃಷ್ಟಿನೇ ಋತ. ಆ ಬ್ರಹ್ಮ ಸೃಷ್ಟಿನೇ ಋತ ಅಂತಂದ್ರೆ, ಋತ ಅಂತಂದ್ರೆ ನಿಯಮಗಳು. ಈ ಬ್ರಹ್ಮ ಸೃಷ್ಟಿನೇ ಒಳ್ಳೆಯ, ಬ್ರಹ್ಮ ಕೆಟ್ಟ ಕೆಟ್ಟ ನಿಯಮಗಳನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ಮೇಲೆ ಒಳ್ಳೆಯ ನಿಯಮಗಳನ್ನ, ಸತ್ಯವನ್ನ ಏನು ಇದು ನಾವು ಕಾಣ್ತೀವೋ ಅದು ಬ್ರಹ್ಮ ಸೃಷ್ಟಿ, ಋಗ್ವೇದದಲ್ಲೇ ನಾವು ಅದನ್ನು ಕಾಣ್ತೀವಿ. ಆಮೇಲೆ ಸಮಾನತೆ. ಈ ನಮ್ಮ ಸಂವಿಧಾನದಲ್ಲಿ ನಾವು ಎಲ್ಲರೂ ಹೇಳೋದು ಸಮಾನತೆ ಸಮಾನತೆ ಸಮಾನತೆ. ಸಮಾನತೆ ನಮ್ಮ ದೇಶದಲ್ಲಿ ಇಲ್ಲ, ಆ ಪ್ರಶ್ನೆ ಬೇರೆ ಇರಲಿ, ಸಂವಿಧಾನದಲ್ಲೂ ಇದೆ. ಈ ಸಮಾನತೆಯನ್ನ ನಾವು ಋಗ್ವೇದದ ಈ ಮಂತ್ರದಲ್ಲಿ ಕಾಣ್ತೇವೆ. ಏನಂತಂದ್ರೆ, ಸಮಾನೀವ ಆಕೃತಿ ಸಮಾನ ಹೃದಯಾನಿವ ಸಮಾನಸ್ತು ಓ ಮನೋ ಯಥಾವತ್ ಸುಹಸಾರತಿ. ಈ ಸಮಾನತೆ ಎನ್ನುವ ಮಂತ್ರ ಋಗ್ವೇದದಲ್ಲಿ ಅಂದಮೇಲೆ ನಾವು 1950ರಲ್ಲಿ ನಮ್ಮ ಸಂವಿಧಾನದಲ್ಲಿ ಸಮಾನತೆಯನ್ನು ಕೊಟ್ಟರು ಅಂತಂದ್ರೆ ನಾವು ಭಾರತೀಯರು ನಂಬಬೇಕಾಗ್ತದೆ, ಸಾಧ್ಯನೇ ಇಲ್ಲ. ಆಮೇಲೆ ಕರ್ತವ್ಯ ನಿಷ್ಠೆ. ನಮ್ಮ ಸಂವಿಧಾನದಲ್ಲಿ ನಾವು ಕಾಣುವಂಥದ್ದು ಕರ್ತವ್ಯ ನಿಷ್ಠೆಯನ್ನು ಎಲ್ಲರೂ ಮಾಡಬೇಕು ಅಂತ ಹೇಳಿ ಇದೆ. ಅದನ್ನು ಅನುಚಾರವಾಗಿ ನಾವು ಅನುಸರಿಸ್ತಾ ಇಲ್ಲ. ಅದು ಯಾಕಂತಂದ್ರೆ ಆ ಕರ್ತವ್ಯ ನಿಷ್ಠೆ ಅಂತ ಹೇಳುವುದು
ನಮ್ಮ ಮೂಲಭೂತ ಕರ್ತವ್ಯಗಳು ಒಂದು ಅಧ್ಯಾಯದಲ್ಲಿದೆ. ಆ ಮೂಲಭೂತ ಕರ್ತವ್ಯಗಳು ಅನ್ನುವ ಅಧ್ಯಾಯವನ್ನ 1950ರಿಂದ 2026ನೇ ಇಸ್ವಿವರೆಗೂ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಅದನ್ನು ಕಡ್ಡಾಯಗೊಳಿಸಿಲ್ಲ. ಸುಪ್ರೀಂ ಕೋರ್ಟ್ ಅನೇಕ ತೀರ್ಪುಗಳಲ್ಲಿ ಇದೆ ಮೂಲಭೂತ ಕರ್ತವ್ಯಗಳನ್ನು ಕಡ್ಡಾಯಗೊಳಿಸಿ ಅಂತ. ಆದರೂ ಕೂಡ ನಮ್ಮ ಘನ ಸರ್ಕಾರಗಳಿಗೆ ಆ ಮೂಲಭೂತ ಕರ್ತವ್ಯಗಳನ್ನು ಕಡ್ಡಾಯಗೊಳಿಸುವ ಒಂದು ಇಚ್ಛೆ ಕೂಡ ನಾವು ಕಾಣ್ತಾ ಇಲ್ಲ. ಅದಕ್ಕೆ ಕಾರಣ ಇದೆ, ಮೂಲಭೂತ ಕರ್ತವ್ಯಗಳನ್ನು ಕಡ್ಡಾಯಗೊಳಿಸಿದ್ರೆ ಮೊದಲು ಸಿಕ್ಕಿಬಿಡುವುದೇ ರಾಜಕಾರಣ. ಅದಕ್ಕಾಗಿ ಅವರು ಅದನ್ನು ಸುದ್ದಿ ಹೋಗ್ತಾ ಇದ್ದಾರೆ. ಇನ್ನು ಈ ಮೂಲಭೂತ ಕರ್ತವ್ಯಗಳನ್ನು ನಾವು ಈ ನಮ್ಮ ವೇದಗಳಲ್ಲಿ ಕಾಣಬಹುದು ಅಂತಂದ್ರೆ, ಅದು ನಮ್ಮ ಅಥರ್ವ ವೇದದಲ್ಲಿ ಒಂದು ವಾಕ್ಯ ಬರ್ತದೆ. ಅಂದ್ರೆ ಮಾತೃಭೂಮಿ ಪುತ್ರೋಹಂ ಪೃಥಿವ್ಯ ಅಂತ ಹೇಳಿ, ನನ್ನದು ಮಾತೃಭೂಮಿ, ನಾನು ಇದರ ಪುತ್ರ ಅಂತಂದ್ರೆ ಏನು, ಅಲ್ಲಿ ಮುಂದೆ ನನ್ನ ಕರ್ತವ್ಯಗಳನ್ನು ನಾನು ಏನು ಮಾಡಬೇಕು, ಈ ಮಾತೃಭೂಮಿಗಾಗಿ ನಾನು ನನ್ನ ಕರ್ತವ್ಯಗಳನ್ನು ಏನು ಮಾಡಬೇಕು ಅನ್ನುವುದನ್ನು ಅಥರ್ವ ವೇದದಲ್ಲಿ ನಾವು ಮಾಡ್ತೇವೆ. ಅದೇ ಕರ್ತವ್ಯಗಳನ್ನೇ ನಮ್ಮ ಮೂಲಭೂತ ಕರ್ತವ್ಯಗಳಲ್ಲಿ ಹೇಳಿರೋದು. ನಮಗೆ 10 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಹೇಳಲಾಗಿದೆ. ಆ 10 ಮೂಲಭೂತ ಕರ್ತವ್ಯಗಳ ಮೂಲ ಅಂತಂದ್ರೆ ಇದೇ ಕರ್ತವ್ಯವನ್ನು ನಾವು ಮಾಡಬೇಕು ಅನ್ನುವಂಥದ್ದು ಅಥರ್ವ ವೇದದಲ್ಲಿ. ನಂತರ ನಾವು ಸಮಾನತೆ ಮತ್ತು ನ್ಯಾಯ, ಈ ನ್ಯಾಯದ ಅಂಶಗಳನ್ನು ಕೂಡ ನಾವು ಸಂವಿಧಾನದಲ್ಲಿ, ಈಗಿನ ಸಂವಿಧಾನದಲ್ಲಿ ಕಾಣ್ತೇವೆ. ಈ ನ್ಯಾಯವನ್ನು ನಾವು ಯಾವ ಮೂಲದಲ್ಲಿ ಎಲ್ಲಿತ್ತು, ಮೂಲದಲ್ಲಿ ನಮ್ಮ ಋಗ್ವೇದದ ಮಂತ್ರದಲ್ಲಿ ಬರ್ತದದ್ದು ನ ಪುರೋವರ್ಣೇನ ಪುಣ್ಯೋನ ಪಾಪ, ಅಂದ್ರೆ ವರ್ಣದಿಂದ ಪಾಪ ಪುಣ್ಯ ಬರುವುದಿಲ್ಲ ಅಂತ. ಈಗ ವರ್ಣ ಸಂಕರ ನಮ್ಮ ದೇಶದ ಪೂರ್ತಿ ವರ್ಣ ಸಂಕರ ಆಗ್ಬಿಟ್ಟಿದೆ. ಯಾವ ವರ್ಣದವನ್ನು ನಾನು ಹೇಳ್ಕೊಂಡ್ರು ಕಷ್ಟ, ಯಾವ ವರ್ಣದವನ್ನು ಅಲ್ಲ ಅಂತ ಹೇಳ್ಕೊಂಡ್ರು ಕಷ್ಟ, ಆ ಪರಿಸ್ಥಿತಿ ಇದೆ. ಅದು ಏನೇ ಇರಲಿ, ಈ ವರ್ಣದ ಕಾರಣದಿಂದಾಗಿ, ವರ್ಣ ಅಂತಂದ್ರೆ ನಾವು ವರ್ಣ ಮತ್ತು ಜಾತಿಯನ್ನ ಕಂಪೇರ್ ಮಾಡ್ಕೊಳ್ಬೇಕು. ನಾವು ವರ್ಣ ಯಾವುದು, ನಮ್ಮ ಜಾತಿ ಯಾವುದು, ಅಥವಾ ಜಾತಿ ಅಂತಂದ್ರೆ ಯಾವ್ದಕ್ಕೆ ಹೇಳ್ತಾರೆ, ವರ್ಣ ಅಂತಂದ್ರೆ ಯಾವ್ದಕ್ಕೆ ಹೇಳಿದ್ರು ಇನ್ನವರು, ಅದ್ರ ಬಗ್ಗೆ ನಾವು ಆಲೋಚನೆ ಮಾಡೋದು. ಆದ್ರೂ ಕೂಡ ಈ ವರ್ಣ, ಈಗ ಒಬ್ಬರು ಯಾರೋ ಒಬ್ಬರು ಬಿಳಿಗಾಗಿದ್ದಾರೆ, ಅವನು ಬರೀ ಪುಣ್ಯನೇ ಮಾಡ್ತಾನಂತಲ್ಲ, ಅಥವಾ ಯಾರೊಬ್ಬನು ಕಪ್ಪು ಬಣ್ಣದವನಿದ್ದಾನೆ ಅಥವಾ ಅವನು ಬರೀ ದುಷ್ಟ ಅಥವಾ ಪಾಪಕರ್ಮಗಳನ್ನು ಮಾಡ್ತಾನೆ ಅಂತಲ್ಲ. ಹೀಗೆ ಆ ವರ್ಣದಿಂದ ನಮ್ಮ ಧರ್ಮವನ್ನ ಅಥವಾ ನಮ್ಮ ಪಾಪ ಪುಣ್ಯಗಳನ್ನ ಗಣನೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ಕೊಂಡು ನಮ್ಮ ಋಗ್ವೇದದಲ್ಲಿ. ನಂತರ ಈ ಸಂವಿಧಾನವನ್ನ ಧರ್ಮದ ಆಧಾರದ ಮೇಲೆ ನಾವು ರಚನೆ ಮಾಡಬೇಕು ಅಂತ ಹೇಳ್ಕೊಂಡು ಉದ್ದೇಶ ಇತ್ತು. ಆ ಪ್ರಕಾರ ಮಾಡಿದ್ದಾರೆ ಇರೋದನ್ನ ಆಮೇಲೆ. ಧರ್ಮ ಅಂತಂದ್ರೆ ಯಾವುದು, ಈ ಧರ್ಮದ ಉದ್ದೇಶ ನಮ್ಮ ಮೂಲದಿಂದಲೂ ಈ ನಮ್ಮ ಏನು ಪದ್ಧತಿಗಳಿದ್ದು, ನಮ್ಮ ದೇಶದ ಈ ರಾಜ ಮಹಾರಾಜರುಗಳು ಏನು ನಮ್ಮ ಸರ್ಕಾರಗಳನ್ನು ಅವರ ಅಧಿಕಾರವನ್ನು ನಡೆಸಿಕೊಂಡು ಬಂದರು, ಅವು ನಾನು ಹೇಳಿದೆ ಧರ್ಮದ ಚೌಕಟ್ಟಿನಲ್ಲೇ ಅವರು ಮಾಡ್ತಿದ್ರು ಅಂತ ಹೇಳಿ. ಅದನ್ನ ನಾವು ಮನುಸ್ಮೃತಿಯಲ್ಲಿ ಕಾಣ್ತೇವೆ. ಮನುಸ್ಮೃತಿಯ ವಿಷಯ ಹೇಳಿದ ತಕ್ಷಣ ನಾನು ಓಮವಾಗಿ ಆಗಿರ್ತೇನೆ, ಮನುವಾಗಿ ಆಗಿರ್ತೇನೆ. ಇರಲಿ, ಯಾಕೆಂತಂದ್ರೆ ಮನುಸ್ಮೃತಿ ನಮ್ಮ ದೇಶದ ಸಂವಿಧಾನಕ್ಕೆ ಮೂಲ. ಯಾರು ಏನೇ ಹೇಳಿ, ಯಾರು ಏನೇ ಟೀಕೆ ಮಾಡಲಿ, ಮನುಸ್ಮೃತಿಯನ್ನು ಬಿಟ್ಟು ನಮ್ಮ ಸಂವಿಧಾನ ಇಲ್ಲ. ನಮ್ಮ ಸಂವಿಧಾನ ಮನುಸ್ಮೃತಿಯನ್ನು ಬಿಟ್ಟು ರಚಿತ ಆಗಿಲ್ಲ. ಮನುಸ್ಮೃತಿಯಲ್ಲಿ ಧರ್ಮೋ ವಿಶ್ವಸ್ಯ ಜಗತ್ತಸ್ತ್ರೇತಸ್ಯ ಸಂವಿಧಾನ ಕಾರಣ ಅಂತ ಹೇಳಿಕೊಂಡು ಮನು ಮಹರ್ಷಿ ಆ ಕಾಲದಲ್ಲಿ ಹೇಳಿದ್ದಾರೆ. ಅಂದ್ಮೇಲೆ ಸಂವಿಧಾನ ಅನ್ನುವಂಥದ್ದು ಈ 1950ನೇ ಇಸ್ವಿಯಲ್ಲಿ ಬಂದಿದ್ದಂಥದ್ದು ಅಥವಾ ನಮ್ಮದು ರಚನೆ ಮಾಡಿದ್ರು ಅಂತ ಹೇಳ್ಕೊಂಡು ನಾವು ನಂಬಿಕೆ. ಈ ಸಂವಿಧಾನ ಅನ್ನುವ ಶಬ್ದ ಮನುಸ್ಮೃತಿಯಲ್ಲೇ ಇದೆ. ಆಮೇಲೆ ಈ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ನಾವು ಈ ರಾಜ್ಯ ನೀತಿ, ನಮ್ಮ ಸಂವಿಧಾನದಲ್ಲಿ ಏನು ಯಾವ ರೀತಿಯಲ್ಲಿ ಸರ್ಕಾರಗಳು ನಡೆಸ್ಕೊಂಡು ಹೋಗಬೇಕು, ಯಾವ ರೀತಿಯಲ್ಲಿ ನ್ಯಾಯಪಾಲಿಕೆಗಳಿರಬೇಕು, ಯಾವ ರೀತಿಯಲ್ಲಿ ನ್ಯಾಯ ನಿರ್ಣಯಗಳನ್ನು ಕೊಡಬೇಕು ಅನ್ನುವ ವಿಷಯಗಳನ್ನು ನಾವು ಸಂವಿಧಾನದಲ್ಲಿ ಕಾಣ್ತೇವೆ. ಇದು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ರಾಜ್ಯ ನೀತಿ, ನ್ಯಾಯಾಲಯ, ರಾಜದಂಡ ಮತ್ತು ಶಾಸನ ಕ್ರಮ ಈ ಎಲ್ಲ ವಿಷಯಗಳ ಕುರಿತು ಅಲ್ಲಿ ಹೇಳಲು, ಅಲ್ಲಿ ರಾಜನೋ ಹಿತಂ ಚರೇ ಧರ್ಮಂ ಸ್ವಧರ್ಮಂ ಚಾವಿಚಾರಯ ಅಂತ, ಅಂದ್ರೆ ತನ್ನ ಸ್ವಾರ್ಥವನ್ನು ಬಿಟ್ಟು ತನ್ನ ವಿಚಾರಗಳನ್ನು ಬದಿಗಿಟ್ಟು ಪ್ರಜೆಗಳನ್ನು ಉದ್ಧಾರ ಮಾಡಲಿಕ್ಕಾಗಿ ಅಥವಾ ಪ್ರಜೆಗಳ ಒಳಿತಿಗಾಗಿ ರಾಜನು ಆಡಳಿತ ನಡೆಸಬೇಕು, ನ್ಯಾಯ ನೀತಿಗಳನ್ನು ಕೊಡಬೇಕು ಅಂತ. ಇದು ನಮ್ಮ ಸಂವಿಧಾನದಲ್ಲಿ ಈಗ ಸೇರ್ಪಡೆಯಾಗಿರುವಂತಹದ್ದು. ಆದರೆ ಯಾಜ್ಞವಲ್ಕ್ಯ ಸ್ಮೃತಿ ಯಾವ ಕಾಲದಲ್ಲಿಯೂ ಇದೆ. ನಂತರ ಪರಾಶರ ಸ್ಮೃತಿ ಅಂತ ಹೇಳ್ಕೊಂಡಿದ್ದೀವಿ. ನಾನು ಯಾಕೆ ಈ ಎಲ್ಲ ವಿಷಯಗಳನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ನಿಮ್ಮನ್ನೆಲ್ಲ ವೇದ ಕಾಲಕ್ಕೂ ಅಥವಾ ಸ್ಮೃತಿ ಪುರಾಣಗಳ ಕಾಲಕ್ಕೂ ತೆಗೆದುಕೊಂಡು ಹೋಗ್ಬೇಕು ಅಂತಲ್ಲ, ಅದರ ಸಂವಿಧಾನ ಮತ್ತು ವಾಸ್ತವ ಅನ್ನೋ ವಿಷಯವನ್ನು ನಾನು ಹೇಳ್ತಿದ್ದೆ. ಈ ಸಂವಿಧಾನದಲ್ಲೂ ವಾಸ್ತವಿಕತೆ ಏನು,
ನಾವು ಭಾರತೀಯರು ನಾವು ಮರೆತಿರುವಂತಹ ವಿಷಯಗಳನ್ನ ಈ ಸಂವಿಧಾನ ಅಂತ ತಿಳ್ಕೊಂಡು ನಾವು ತಿಳ್ಕೊಂಡು ಬಿಟ್ಟಿದ್ದೇವೆ. ಅದಲ್ಲ, ವಾಸ್ತವದಲ್ಲಿ ನಮ್ಮ ಪುರಾಣಗಳ ಕಾಲದಿಂದಲೂ ಇವೆಲ್ಲ ವಿಷಯಗಳು ಇದ್ದು ನಮ್ಮ ದೇಶದಲ್ಲಿ ನಾವು ಆಚರಿಸ್ಕೊಂಡು ಬಂದಿದ್ದು, ನಮ್ಮ ಪೂರ್ವಿಕರು ಇವುಗಳನ್ನೆಲ್ಲ ಅನುಸರಿಸ್ಕೊಂಡು ಬಂದಿದ್ರು ಅಂತ ಹೇಳ್ಕೊಂಡು ಜನತೆಗೆ ಹೇಳುವಂತಹ ವಿಷಯಕ್ಕಾಗಿ ನಾನು ಹೇಳ್ತಾ ಇರೋದು. ಪರಾಶರ ಸ್ಮೃತಿಯಲ್ಲಿ ಯುಗಾನುಸಾರೇಣ ಧರ್ಮೋ ವಿಭಜ್ಯತೆ ಅಂತ ಒಂದು ವಿಷಯ ಬರುತ್ತೆ. ಅಂದ್ರೆ ಯುಗ ಕಳೆದಂತೆ ಪರಾಶರ ಆ ಕಾಲಕ್ಕೆ ಅದನ್ನು ಪರಿಗಣನೆ ಮಾಡಿದೆ. ಅಂದ್ರೆ ಧರ್ಮ ವಿಭಜ್ಯತೆ ಅಂತಂದ್ರೆ ಧರ್ಮದ ಬೇರೆ ಬೇರೆ ರೂಪಗಳು ಬರಬಹುದು. ಇದು ನಮ್ಮ ಸಂವಿಧಾನದ 368ನೇ ಆರ್ಟಿಕಲ್. ಈ ಅಂದ್ರೆ ಸಂವಿಧಾನದ ತಿದ್ದುಪಡಿ ಏನಿದೆ, ಈ ಸಂವಿಧಾನದ ತಿದ್ದುಪಡಿಯನ್ನ ಪರಾಶರ ಸ್ಮೃತಿಯಲ್ಲಿ ನಾವು ಆ ಕಾಲಕ್ಕೇನೆ ಕಾಣಬಹುದು. ಅದನ್ನು ಆ ಕಾಲದಲ್ಲಿ ಹೇಳಿ. ನಂತರ ನಮ್ಮ ಸಂವಿಧಾನ, ಈಗಿನ ಸಂವಿಧಾನದ ಮೂಲ ತತ್ವಗಳು ಸಮಾನತೆ, ನ್ಯಾಯ ಮತ್ತು ಸೌಹಾರ್ದ. ಇದು ಸಂವಿಧಾನದ ಉದ್ದೇಶ. ಸಂವಿಧಾನದಲ್ಲಿ ಈಗ ಅದು ಚಾಲ್ತಿಯಲ್ಲಿ ಇದೆಯೋ ಇಲ್ಲೋ ಬೇರೆ ವಿಷಯ. ಸಂವಿಧಾನದ ಉದ್ದೇಶ ಈ ಮೂರಿತ್ತು. ಅದನ್ನ ನಾವು ಋಗ್ವೇದ ಮಂತ್ರದಲ್ಲೇ, ಋಗ್ವೇದ ಎಲ್ಲಾ ವೇದಗಳಿಗಿಂತ ಮೂಲ ಅಂದಮೇಲೆ ಋಗ್ವೇದದಲ್ಲೇ ಕಾಣುವಂತಹ ಮಂತ್ರಗಳನ್ನ ಈಗಿನ ನಮ್ಮ ಸಂವಿಧಾನದಲ್ಲಿ ನಾವು ಕಾಣ್ತಾ ಇದ್ದೇವೆ ಅಂತಂದ್ರೆ, ಈ ನಮ್ಮ 1950ನೇ ಇಸ್ವಿಯಲ್ಲಿ ನಮ್ಮ ಸಂವಿಧಾನ ಬರುವವರೆಗೂ ಈ ಋಗ್ವೇದ ಈ ಮಂತ್ರದ ಮೂಲಕವೇ ನಮ್ಮ ಸರ್ಕಾರಗಳು ಅಥವಾ ರಾಜ್ಯಗಳು ಆಡಳಿತ ನಡೆಸ್ತಾ ಇದ್ರು ಅಂತ ಹೇಳ್ಕೊಂಡಾಗ, ಸಮಾನಿ ಪ್ರಪಾಸವು ಅನ್ನ ಭಾಗ ಸಮಾನಂಬೋ ಮನಸ್ಸಾಚಿತ್ತ ವಿಷಯ. ಅಂದ್ರೆ ಪ್ರತಿಯೊಬ್ಬರಿಗೂ ಸಮಾನವಾದಂತಹ ಅನ್ನದ ಭಾಗ ಸಿಗಬೇಕು, ಎಲ್ಲರ ವಿಚಾರಗಳು ಸಮಾನವಾಗಿರಬೇಕು, ಎಲ್ಲರೂ ಸೌಹಾರ್ದತೆಯಲ್ಲಿ ಇರಬೇಕು. ಇದು ಋಗ್ವೇದ ಮಂತ್ರದಲ್ಲಿ ಬರ್ತದೆ. ಇದನ್ನ ನಮ್ಮ ರೈಟ್ ಟು ಇಕ್ವಾಲಿಟಿ ಅಂತ ಹೇಳ್ಕೊಂಡು ನಾವು ಈಗ ಹೇಳ್ತಾ ಇದ್ದೀವಿ. ರೈಟ್ ಟು ಇಕ್ವಾಲಿಟಿ ಅಂಡ್ ಈಕ್ವಲ್ ಆಪರ್ಚುನಿಟೀಸ್ ಅಂತ ಹೇಳ್ಕೊಂಡು ನಾವು ಈಗ ಹೇಳ್ತೀವಿ. ಇದು ಆ ಕಾಲದಲ್ಲಿ ಇದೆ ನಮ್ಮ ದೇಶದಲ್ಲಿ. ಆಮೇಲೆ ಈ ಸಂವಿಧಾನದಲ್ಲಿ ಮತ್ತೊಂದು ಅರ್ಥ ಅಂತಂದ್ರೆ, ಈ ನಾವು ಋಗ್ವೇದ, ಸ್ಮೃತಿ, ಪುರಾಣ ಇವುಗಳಲ್ಲೂ ನಮ್ಮ ಸಂವಿಧಾನದ ಕುರಿತು ಇತ್ತು ಅಂದ್ರೆ ಸಂವಿಧಾನದ ತತ್ವಗಳು ಅಲ್ಲಿಂದ ತಿಳ್ಕೊಂಡು ಬಂದಂತವು ಅಂತ ಹೇಳ್ಕೊಂಡು ಹೇಳಿದ್ರು. ಆಮೇಲೆ ನಮ್ಮ ಭಗವದ್ಗೀತೆಯನ್ನು ಕೂಡ ಹೋಗಿದೆ. ಭಗವದ್ಗೀತೆಯನ್ನು ಕೂಡ ಅವರ ಅಭ್ಯಾಸವನ್ನು ಮಾಡಿಯೇ ಸಂವಿಧಾನ ಕರ್ತೃಗಳು ಸಂವಿಧಾನವನ್ನು ರಚನೆ ಮಾಡಿದ್ರು. ಅದಕ್ಕೆ ನಾನು ಕಾರಣವನ್ನು ಆಮೇಲೆ ಹೇಳ್ತೇನೆ, ಯಾತಕ್ಕಾಗಿ ನಾನು ವೇದ ಸ್ಮೃತಿಗಳ ಅಭ್ಯಾಸ ಮಾಡಿ ಈ ಭಗವದ್ಗೀತೆಯ ಅಭ್ಯಾಸವನ್ನು ಮಾಡಿ ಅವರು ಸಂವಿಧಾನ ರಚನೆ ಮಾಡಿದ್ರು ಅಂತ ಹೇಳೋದನ್ನು ಹೇಳ್ತೇನೆ. ಆದ್ರೆ ನಮ್ಮ ಸಂವಿಧಾನದ್ದು ಭಗವದ್ಗೀತೆಯಲ್ಲಿ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ತನುಷ್ಕೃತಂ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವ ಅಂತೇಳಿ ಹೇಳಿದ್ದಾರೆ. ಶ್ರೀಕೃಷ್ಣ ಹೇಳಿದಂತ ವಾಕ್ಯ. ನಾವು ಏನ್ ಮಾಡ್ತೇವೆ ಅಂತಂದ್ರೆ, ಶ್ರೇಯಾನ್ ಸ್ವಧರ್ಮೋ ವಿಗುಣ ಅಂತಂದ್ರೆ, ನಮ್ಮ ಧರ್ಮ ಹಿಂದೂ ಧರ್ಮದಲ್ಲಿ ಇರಬೇಕು. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ತಕ್ಷಣ ನಾವು ತಿಳ್ಕೊಳ್ಳೋದು ಅಂತ ಕೇಳಿದ್ರೆ, ಇದು ಮುಸ್ಲಿಂ ಧರ್ಮ ಅಥವಾ ಕ್ರಿಶ್ಚಿಯನ್ ಧರ್ಮಕ್ಕೆ ನಾವು ಕನ್ವರ್ಟ್ ಆಗ್ಬಿಟ್ರೆ ಅದು ತುಂಬಾ ಹೆದರಿಕೆ ನಮಗೆ. ಹಾಗಾಗಿ ಹಿಂದೂ ಧರ್ಮದಲ್ಲಿ ಇರಬೇಕು ಅಂತ ಹೇಳ್ಕೊಂಡು ನಾವು ತಿಳ್ಕೊಂಡಿರ್ತೇವೆ. ಅದು ನಿಜವಾದ ಧರ್ಮಗಳಲ್ಲ. ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮುಸ್ಲಿಂ ಇರಲಿ, ಅವು ಯಾವುವು ಧರ್ಮಗಳಲ್ಲ. ಅವೆಲ್ಲ ನಾವು ಅಪಾರ್ಥ ಮಾಡ್ಕೊಂಡಿರೋದು. ನಮ್ಮ ಭಾರತೀಯರು ಅಂತಂದ್ರೆ ಅಪಾರ್ಥ ಮಾಡಿಕೊಳ್ಳುವುದರಲ್ಲಿ ಜಗತ್ತಿನಲ್ಲಿ ಬಹುಶಃ ಭಾರತೀಯರನ್ನು ಬಿಟ್ಟು ಮತ್ತೆ ಯಾವುದೇ ಒಂದು ಶಬ್ದ ಇರಲಿ ಅದನ್ನು ಅಪಾರ್ಥ ಮಾಡಿಕೊಂಡು ಆ ಅಪಾರ್ಥವನ್ನೇ ಸರಿಯಾದ ಅರ್ಥ ಅಂತ ಹೇಳ್ಕೊಂಡು ನಾವು ಅದನ್ನು ಮುಂಡು ಆಟ ಹಿಡಿದು ಅದನ್ನು ಪುರಾವೆ ಮಾಡೋದ್ರೊಳಗೆ ನಿಸ್ಸೀಮರು ಮಾಡ್ತೀವಿ. ಅದು ಈ ಸ್ವಧರ್ಮ ಅಂತಂದ್ರೆ, ಧರ್ಮ ಅಂತಂದ್ರೆ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ನಮ್ಮ ಕರ್ತವ್ಯ, ನಮ್ಮ ಕರ್ಮಗಳೇ ಧರ್ಮ. ಈ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಿ ಒಳ್ಳೆಯ ಧರ್ಮವನ್ನು ಅನುಸಾರ ಮಾಡ್ಕೊಂಡು ಬಂದ್ರೆ ಅದು ಸ್ವಧರ್ಮ, ನಮ್ಮ ಧರ್ಮ, ನಾವು ಮಾಡಬೇಕು. ಅದು ಪರಧರ್ಮ ಅಂತಂದ್ರೆ ಕೆಟ್ಟ ಚಟುವಟಿಕೆಗಳನ್ನ, ಕೆಟ್ಟ ಕಾರ್ಯಗಳನ್ನ, ದುಷ್ಟ ಕಾರ್ಯಗಳನ್ನ ನಾವು ಮಾಡಿದ್ರೆ ಅದು ಪರಧರ್ಮ, ಅದು ನಮ್ಮ ಧರ್ಮ ಅಲ್ಲ. ನಮ್ಮ ಧರ್ಮ ಯಾವುದಲ್ವೋ ಅದು ಪರಧರ್ಮ. ಅಂದ್ರೆ ದುಷ್ಟ ಕಾರ್ಯಗಳನ್ನು ನಾವು ಮಾಡಿದ್ರೆ ಅದು ಪರಧರ್ಮ ಅಂತ ಅನಿಸ್ತದೆ. ಈ ದುಷ್ಟ ಕಾರ್ಯಗಳನ್ನು ಮಾಡಿದರೆ ಭಯಾವ, ಅದೇ ಹೆದರಿಕೆ ನಾವು ಇಟ್ಕೊಳ್ಬೇಕು. ಅದನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು. ಆದ್ರೆ ನಮ್ಮ ದುರ್ದೈವ ಅಂತಂದ್ರೆ, ನಮ್ಮಲ್ಲಿ ಈ ಧರ್ಮದ ಕುರಿತು ಯಾರು ನಿಜ ಸ್ಥಿತಿಯನ್ನು ನಮ್ಗೆ ಹೇಳಬೇಕಾಗಿತ್ತು, ಮಠಾಧೀಶಗಳಿರಲಿ, ಒಳ್ಳೊಳ್ಳೆ ಪಂಡಿತರಿರಲಿ, ವೇದ ಪಾರಂಗತರಿರಲಿ ಹೇಳಬೇಕಾಗಿತ್ತು. ಅವ್ರು ಎಲ್ಲರೂ ನಮ್ಮ ಜನರ ದಿಕ್ಕು ತಪ್ಪಿಸ್ತಾ ಇರೋದು ಹಿಂದೂ ಧರ್ಮದಲ್ಲಿ ಅಥವಾ ಸನಾತನ ಧರ್ಮ. ಇತ್ತೀಚೆಗೆ ಬಂದಿರುವಂತಹ ಒಂದು ಶಬ್ದ ಸನಾತನ ಧರ್ಮ ಅಂತ. ಎಲ್ಲಿದೆ ಸನಾತನ ಧರ್ಮ ಅಂತ ಅನ್ನೋದು? ಧರ್ಮ ಸನಾತನ ಹೌದು, ಅದಕ್ಕೆ ಆದಿ ಅಂತ್ಯ ಇಲ್ಲ ಧರ್ಮಕ್ಕೆ. ಆದ್ರೆ ಸನಾತನ ಧರ್ಮ ಅಂತ ಹೇಳುವಂತಹ ಒಂದು ಧರ್ಮವು ಎಲ್ಲೂ ಹುಟ್ಟಿಲ್ಲ, ಯಾರೂ ಸ್ಥಾಪನೆ ಮಾಡಿಲ್ಲ.
ಧರ್ಮಕ್ಕೆ ಸ್ಥಾಪಕರೇ ಇಲ್ಲ, ಅದು ಮೂಲದಿಂದಲೇ ಇರುವಂತ. ಜಗತ್ತು ಯಾವತ್ತ ಸೃಷ್ಟಿ ಆಯಿತೋ ಅಲ್ಲಿಂದಲೂ ಧರ್ಮ ಇದೆ, ಅಧರ್ಮನು ಜೊತೆಯಾಗಿ ಬಂದಿದೆ. ಇವೆಲ್ಲ ಈ ನಮ್ಮ ಬ್ರಿಟಿಷರ ಕುತಂತ್ರದ ಪರಿಣಾಮಗಳಿವೆಲ್ಲ. ನಾವು ಧರ್ಮ, ನಮ್ಮ ಧರ್ಮ, ಆ ಧರ್ಮ, ಈ ಧರ್ಮ ಅಂತ ಹೇಳ್ಕೊಂಡು ನಮ್ಮಲ್ಲಿ ಹೊಡೆದಾಡ್ಕೊಳ್ತಿರೋದು ಈ ಕಾರಣದಿಂದ. ನಂತರ ನಾವು ಭಗವದ್ಗೀತೆಯಲ್ಲಿ ಈ ಸಂವಿಧಾನದ ಸಂಬಂಧಪಟ್ಟಂತ ಅನೇಕ ಶ್ಲೋಕಗಳನ್ನು ನಾವು ಕಾಣ್ತೇವೆ. ನಾವು ಇತ್ತೀಚೆಗೆ ಈ ಜಾತಿಗಳ ಸಂಘರ್ಷಣ ಅಂತ ನಾವು ಬಹಳ ಕಾಣ್ತಾ ಇದ್ದೇವೆ. ಯಾವ ಜಾತಿ ಯಾರು, ಯಾವ ಜಾತಿ, ಅವ್ರು ಯಾವ ಜಾತಿ, ಇವ್ರು ಯಾವ ಜಾತಿ, ಮೇಲ್ ಜಾತಿ, ಕೀಳು ಜಾತಿ, ಆ ಜಾತಿಗೆ ಯಾವ ಪ್ರಶಸ್ತಿ, ಈ ಜಾತಿಗೆ ಏನು ಪ್ರಶಸ್ತಿ, ಇಂಥವುಗಳನ್ನ ನಾವು ಸಾಕಷ್ಟು ಕಾಣ್ತೇವೆ. ಆದರೆ ಇದರ ಕುರಿತು ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ, ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಕವಿ ಅಸ್ತಿ ಚುರಿಚೈವ ಶುಪಾಕೇಚ ಪಂಡಿತ ಸುದರ್ಶನ. ಅಂದ್ರೆ ಯಾರು ಬ್ರಾಹ್ಮಣರು, ಯಾರು ಶೂದ್ರರು, ಯಾರು ವೈಶ್ಯರು ಅನ್ನುವುದನ್ನು ಭಗವದ್ಗೀತೆಯಲ್ಲಿ ನಾವು, ಅದಕ್ಕಿಂತ ಮೊದಲು ಋಗ್ವೇದದ ಪುರುಷ ಸೂಕ್ತ ಮಂತ್ರದಲ್ಲಿಯೇ ಇದೆ, ಬ್ರಾಹ್ಮಣೋ ಮುಖಮಾಸಿ ಅಂತ ಹೇಳ್ಕೊಂಡು. ನಾವು ಏನ್ ತಿಳ್ಕೊಬಿಟ್ಟಿದ್ದೇವೆ ಅಂತಂದ್ರೆ, ಬ್ರಾಹ್ಮಣರು ಮುಖಮಾಸಿ ಅಂತಂದ್ರೆ ಬ್ರಾಹ್ಮಣರು ಬಹಳ ತಮ್ಮ ಶ್ರೇಷ್ಠ ಅಂತ ತಿಳ್ಕೊಬಿಟ್ಟಿದ್ದಾರೆ. ಬ್ರಾಹ್ಮಣರೆಲ್ಲರೂ ಅಲ್ಲಿದಲ್ಲ. ಅದಕ್ಕೂ ಮೂಲಕ ಹೋದರೆ ನಾವು ಮಾಡ್ಕೊಂಡಿರುವಂತಹ ನಮ್ಮ ದೊಡ್ಡದಾದಂಥ ಭಾರತೀಯರ ತಪ್ಪು ಅಂತಂದ್ರೆ, ಈ ಜಾತಿ ನಾವು ಜನ್ಮದಿಂದ ಬಂದಿದ್ದು ಅಂತ ಹೋಗುದು. ಜನ್ಮದಿಂದ ನಮ್ಮ ಸರ್ಕಾರಗಳ ನೀತಿ ಪ್ರಕಾರ ಜಾತಿ ಜನ್ಮದಿಂದ ಬಂದಿದ್ದು ಹೌದು. ತಂದೆ ಬ್ರಾಹ್ಮಣ ಆದ್ರೆ ಮಗ ಬ್ರಾಹ್ಮಣ ಆಗಲೇಬೇಕು ಅಂತಿದೆ ನಮ್ಮ ಸರ್ಕಾರದ ನಿಯಮದ ಪ್ರಕಾರ. ಆದರೆ ನಮ್ಮ ವೇದಗಳ ಪ್ರಕಾರ ತಂದೆ ಬ್ರಾಹ್ಮಣನಾದರೂ ಮಗ ರಾಕ್ಷಸ ಆಗಬಹುದು, ದುಷ್ಟನಾಗಬಹುದು. ಅವನು ದುಷ್ಟನಾದ ಅಂತಂದ್ರೆ ಅವನಿಗೆ ಶೂದ್ರತ್ವ ಒದಗಿಸ್ತದೆ, ಅವನು ಶೂದ್ರನಾಗ್ತಾನೆ. ಹಾಗಾಗಿ ಬ್ರಾಹ್ಮಣ ತಂದೆ ಬ್ರಾಹ್ಮಣ ಆದ ತಕ್ಷಣ ಮಗ ಬ್ರಾಹ್ಮಣ ಆಗಲೇಬೇಕು ಅಂತಿಲ್ಲ. ಇದೇ ನಾವು ಮಾಡ್ಕೊಂಡಿರುವಂತಹ ದೊಡ್ಡ ನಮ್ಮ ಸಂವಿಧಾನ ಆ ಕುರಿತು ಸರಿಯಾಗಿ ಹೇಳ್ತಾ ಇದೆ. ಆದರೆ ಸಂವಿಧಾನಕ್ಕೆ ಅನುಗುಣವಾಗಿ ನಮ್ಮ ಕಾಯ್ದೆಗಳನ್ನು ನಾವು ಮಾಡ್ತೀವಲ್ಲ, ಆ ಕಾಯ್ದೆಗಳು, ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನಮ್ಮ ದೇಶದ ಕಾನೂನುಗಳಲ್ಲಿ 180% ಕಾನೂನುಗಳು ಸಂವಿಧಾನಕ್ಕೆ ಅನುಗುಣವಾಗಿಲ್ಲ, ಎಲ್ಲ ವಿರುದ್ಧವಾಗಿ. ಆದರೆ ಅದನ್ನು ಹೇಳುವ ಧೈರ್ಯ ಯಾರಿಬೇಕು? ಈ ನಾವು ವಕೀಲರುಗಳು ಎಷ್ಟು ಹೇಳಿಬಹುದು, ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನಾವು ಕಾನೂನು ಪ್ರಕಾರನೇ ನಾವು ಆ ವಾದವನ್ನು ನಡೆಸಬೇಕು. ಸಂವಿಧಾನಕ್ಕೆ ವಿರೋಧವಾಗಿದೆ ಈ ಕಾನೂನು ಅಂತ ಹೇಳುವುದಿದ್ರೆ ಒಂದೇ ವಿರೋಧ ಪಕ್ಷದವರು ಹೇಳಬೇಕು, ಅವರಿಗೆ ಹೇಳಿಕ್ಕೆ ಧೈರ್ಯ ಇಲ್ಲ. ಆಡಳಿತ ಪಕ್ಷದವರಂತೂ ಹೇಳೋದೇ ಇಲ್ಲ. ಹೀಗಾಗಿ ನಮ್ಮ ದೇಶದಲ್ಲಿ ಈ ಕಾನೂನುಗಳಿಗೂ ಸಂವಿಧಾನಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲದಂತ ಕಾನೂನುಗಳನ್ನು ನಾವು ಕಾಣ್ತಾ ಇದ್ದೇವೆ. ಹೀಗೆ ನಂತರ ಶ್ರೀಕೃಷ್ಣ ಪರಮಾತ್ಮ ಮತ್ತೊಂದು ಹೇಳ್ತಾರೆ ಅರ್ಜುನಿಗೆ, ಏನಂತಂದ್ರೆ, ಯಾವುದೇ ಭೇದ ಭಾವ ಇಲ್ಲದ್ರೆ ನಾನು ಪ್ರತಿಯೊಬ್ಬರ ಆತ್ಮದಲ್ಲೂ ಇದ್ದೇನೆ, ಪ್ರತಿಯೊಂದು ವ್ಯಕ್ತಿಯಲ್ಲೂ ನಾನಿದ್ದೇನೆ ಅಂತ ಹೇಳ್ಕೊಂಡು ಹೇಳ್ತಾನೆ. ಅದನ್ನ ನಾವು ಸರ್ವಭೂತಸ್ತಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗ ಯುಕ್ತಾತ್ಮ ಸರ್ವತ್ರ ಸಮದರ್ಶನ ಅನ್ನುವ ಒಂದು ಶ್ಲೋಕದಲ್ಲಿ ನಾವು ಕಾಣ್ತೇವೆ. ಅಂದ್ರೆ ಭಗವದ್ಗೀತೆಯಲ್ಲೂ ಕೂಡ ನಮ್ಮ ಈ ಸಂವಿಧಾನದ ತತ್ವಗಳನ್ನ ನಾವು ಕಾಣ್ತೇವೆ ಅಂತ ಅಂದ್ಮೇಲೆ, ಸಂವಿಧಾನವನ್ನ ಭಗವದ್ಗೀತೆ ತತ್ವಗಳನ್ನು ಓದಿಯೇ ಮಾಡಿದ್ದಲ್ವ ಅದು. ಅಂದಮೇಲೆ ಸಂವಿಧಾನವನ್ನ ಯಾರೋ ಬರೆದ್ರು, ಇಷ್ಟನೇಶ್ವರನು ಬರೆದ್ರು, ಇಷ್ಟನೇಶ್ವರನು ತಂದ್ರು ಹೇಳೋದನ್ನ ನಾವು ಯಾಕೆ ಭಾರತೀಯರು ನಂಬುದು? ನಂತರ ಕರ್ತವ್ಯಗಳ ಕುರಿತು ನಾನು ಹೇಳದೆ, ಮೂಲಭೂತ ಕರ್ತವ್ಯಗಳ ಕುರಿತು ಅದು ಶ್ರೀಕೃಷ್ಣ ಪರಮಾತ್ಮನ ಒಂದು ಶ್ಲೋಕನೇ ಇದೆ, ಕರ್ಮಣ್ಯ ವಾದಿಕಾರಸ್ಥೆ ಮಾ ಫಲೇಶು ಕದಾಚನ. ಅದನ್ನೇ ನಮ್ಮ ಮೂಲಭೂತ ಕರ್ತವ್ಯಗಳು. ಅದಕ್ಕೆ ನಾನು ಹೇಳಿದ್ದು, ಮೂಲಭೂತ ಕರ್ತವ್ಯಗಳನ್ನ ಕಡ್ಡಾಯಗೊಳಿಸದೇ ಇರುವಂತಹ ಕಾರಣನೇ ಇದು. ಮೂಲಭೂತ ಕರ್ತವ್ಯಗಳು ಯಾವ್ಯಾವ ಅಂತ ನಾವು ತಿಳ್ಕೊಂಡ್ರೆ ಅದು ನಮ್ಗೆ ಗೊತ್ತಾಗ್ತದೆ ಯಾತಕ್ಕಾಗಿ ಸರ್ಕಾರಗಳು ಅದನ್ನು ಕಡ್ಡಾಯಗೊಳಿಸ್ತಾ ಇಲ್ಲ ಅಂತ ಹೇಳಿ. ಇದನ್ನು ಕಡ್ಡಾಯಗೊಳಿಸಿದ್ರೆ ಈ ಶ್ಲೋಕಕ್ಕೆ ಅನುಗುಣವಾಗಿ ಇರ್ತಿತ್ತು. ನಮ್ಮ ಕರ್ತವ್ಯ ನಾವು ಮಾಡಬೇಕು. ಕರ್ಮಣ್ಯ ವಾದಿಕಾರಸ್ಥೆ ಮಾ ಫಲೇಶು ಕದಾಚನ ಮೂಲಭೂತ ಕರ್ತವ್ಯಗಳಲ್ಲಿ ಇದೆ. ನಾವು ಯಾವ ಕರ್ತವ್ಯಗಳನ್ನು ಮಾಡಬೇಕು, ಯಾವ ಕರ್ತವ್ಯಗಳನ್ನು ಮಾಡಬಾರದು ಅಂತಿದೆ. ಅದನ್ನು ನಾವು ಒಪ್ಕೊಳ್ಳಿ ತಯಾರಿಲ್ಲ ನಮ್ಮ ಭಾರತೀಯರು. ಯಾಕೆಂತಂದ್ರೆ ನಮ್ಮ ಸ್ವಭಾವ. ಅನಂತರದಲ್ಲಿ ಇವೆಲ್ಲ ಸಂವಿಧಾನ ಅಂತಂದ್ರೆ ಏನು ಅಂತ ಹೇಳೋದ್ರ ಬಗ್ಗೆ. ಇನ್ನು ಸಂವಿಧಾನ 1950 ಇಸ್ವಿಯಲ್ಲಿ ಬಂತು ಹೇಳ್ಕೊಂಡು ನಮ್ಗೆಲ್ಲರೂ ನಾವು ಚಿಕ್ಕಂದಿನ ಹೇಳ್ಬಿಟ್ಟಿದ್ದಾರೆ, ನಾವು ನಂಬ್ಕೊಂಡೇ ಇರೋಣ. ಹೇಗೆ ಬಂತು? ಸಂವಿಧಾನ ಸಭೆಯಲ್ಲಿ ಇದ್ದವ್ರು ಯಾರು? ಸಂವಿಧಾನವನ್ನು ಬರೆದವ್ರು ಯಾರು? ಇದು ನಮ್ಮ ಭಾರತೀಯರಿಗಿರಲಿ, ನಮ್ಮ ಜನಪ್ರತಿನಿಧಿಗಳ ಪೈಕಿ 95% ಜನಪ್ರತಿನಿಧಿಗಳಿಗೆ ಗೊತ್ತಿದೆ. ಯಾಕೆಂತಂದ್ರೆ ನಾನು ಹಿಂದೊಮ್ಮೆ ನಮ್ಮ ಕೋರ್ಟ್ನೊಳಗೆ ಒಂದು ಸಭೆ ಆಗಿತ್ತು, ಇಂಥದ್ದು ಒಂದು ಸಂವಿಧಾನದ ಕುರಿತು ಸಭೆ ಆಗಿತ್ತು. ಜನಪ್ರತಿನಿಧಿಗಳು ಇದ್ರು, ಅಧಿಕಾರಿಗಳು ಇದ್ರು, ತಹಶೀಲ್ದಾರ್ ಇದ್ರು, ಎಲ್ಲರೂ ಇದ್ರು. ಆ ಸಭೆಯಲ್ಲಿ ನಾನು ಇದೇ ವಿಷಯಗಳನ್ನ ಹೇಳಿದೆ. ನಾನು ಒಂದೇ ಪ್ರಶ್ನೆ ಕೇಳ್ತೇನೆ, ಸಂವಿಧಾನವನ್ನು ಯಾರು ಬರೆದ್ರು ಗೊತ್ತಾ ನಿಮಗೆ? ಯಾರು? ಯಾರಿಗೂ ಗೊತ್ತೂ ಇಲ್ಲ. ಆ ಸಂವಿಧಾನ
ಸಂವಿಧಾನವನ್ನು ಬರೆದವರ ಹೆಸರು ಒಬ್ಬರೇ ಎಲ್ಲರೂ ಹೇಳ್ತಾರೆ, ಆಗ ಅವರು ಬರೆದಿದ್ದಲ್ಲ ಸಂವಿಧಾನ. ನಾನು ಸ್ಪಷ್ಟವಾಗಿ ಹೇಳೋದಿಲ್ಲ, ಸುಮ್ಮನೆ ನನಗೆ ಯಾಕೆ ಮಾಡೋದು. ಆದ್ರೆ ಅವರು ಬರೆದಂತ ಸಂವಿಧಾನ ಅಲ್ಲ, ನಮ್ಮ ಸಂವಿಧಾನವನ್ನು ಬರೆದವರು ಬೇರೆನೇ ಇಲ್ಲ. ಅವರು ಯಾರ್ಯಾರು ಅಂತ ಹೇಳ್ಕೊಂಡು ನಾವು ನೋಡಿದ್ರೆ, ಸಂವಿಧಾನ ಸಭೆ ನಮ್ಮ ಸಂವಿಧಾನ ಅಂತ ಹೇಳ್ಕೊಂಡು ನಮ್ದು ಹೇಳ್ತಾ ಇರ್ತೀವಲ್ಲ, ನಮ್ಮ ಸಂವಿಧಾನ ರಚನೆ ಮಾಡಿದವರು ಭಾರತೀಯರಲ್ಲ. ನಮ್ಮ ಸಂವಿಧಾನ ಸಭೆಯ ಸಂವಿಧಾನ ರಚನಾ ಸಭೆ ಅಂತ ಹೇಳ್ಕೊಂಡಿತ್ತು, ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ. ಅದನ್ನ ರಚನೆ ಮಾಡಿದವರು ಬ್ರಿಟಿಷರು. ನಾವು ಸ್ವತಂತ್ರ ಭಾರತದ ಸಂವಿಧಾನ ಅಂತ ಹೇಳ್ಕೊಂಡು ನಾವು ಹೇಳ್ಕೊತಾ ಇದ್ದೇವೆ. ಆದ್ರೆ ನಮ್ಮ ಸ್ವತಂತ್ರ ಭಾರತದ ಸಂವಿಧಾನ ಅಲ್ಲ, ಅದು ಬ್ರಿಟಿಷರ 1946 ಮಾಡಿದ್ದಂತ ಆ ಸಭೆಯನ್ನು ಮಾಡಿದ್ರು. ಅಲ್ಲೂ ಕೂಡ ಅವರು ನಮ್ಮನ್ನು ಹೊಡೆದ್ರು. ಅದು ಹೇಗೆ ಹೊಡೆದ್ರು ಅಂತಂದ್ರೆ, ಡೊಮಿನಿಯನ್ ಶಾಸಕಾಂಗ ಅಂತ ಹೇಳ್ಕೊಂಡು ಮಾಡಿದ್ರು. ಆಯ್ತು, ನಾವೆಲ್ಲ ಆಡಳಿತ ಬಿಟ್ಟು ಹೋಗ್ತೇವೆ, ನೀವೇ ನೋಡ್ಕೊಳ್ಳಿ ಆಡಳಿತ ಹೊರತದ್ದು, ನಮ್ಮ ಭಾರತೀಯರಿಗೆ ಏನು ಗೊತ್ತಿಲ್ಲ. ಅವಾಗ ಅವರೇ ಒಂದು ಶಾಸಕಾಂಗ ಸಭೆ ಅಂತ ಮಾಡ್ಕೊಟ್ರು ನಮಗೆ, ಅವ್ರು ಮಾಡ್ಕೊಡ್ಬೇಕಾಯ್ತು ನಮಗೆ. ಅದಕ್ಕೆ ಡೊಮಿನಿಯನ್ ಶಾಸಕಾಂಗ ಸಭೆ ಅಂತ ಕರೆದು ಅವರು. ಆ ಡೊಮಿನಿಯನ್ ಶಾಸಕಾಂಗ ಸಭೆ ಇಂಡಿಪೆಂಡೆನ್ಸ್ ಆಕ್ಟ್ ಆಫ್ ಇಂಡಿಯಾ ಅಂತೇಳಿ 1947 ಇಸ್ವಿಯಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ ಮಾಡದಂತ ಕಾನೂನು. ಆ ಕಾನೂನಿನ ಅಡಿಯಲ್ಲಿ ಈ ಸಭೆಯನ್ನು ಮಾಡೋದು, ಡೊಮಿನಿಯನ್ ಸಭೆ ಇದೆ. ಅಂದ್ರೆ ಈ ರಾಜರ ಆಡಳಿತ ಸಾಕಷ್ಟು ಕಡೆ ಇತ್ತು ನಮ್ಮ ದೇಶದಲ್ಲಿ. ಎಷ್ಟೋ ಮಂದಿ ರಾಜರುಗಳು ನಮ್ಮ ಭಾರತದ ಇದು ಒಕ್ಕೂಟದಲ್ಲಿ ಸೇರ್ಲಿಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡಿದ್ರು. ನಾವು ಸಪರೇಟ್ ಭಾರತ ಒಕ್ಕೂಟ ಬರೋಲ್ಲ ಸೇರ್ಕೊಂಡು, ಯಾರ್ಯಾರು ಭಾರತ ಒಕ್ಕೂಟವನ್ನು ಸೇರ್ಲಿಕ್ಕೆ ಒಪ್ಕೊಂಡ್ರು ಅವರೆಲ್ಲರೂ ಒಂದು ಸೇರಿಸಿ ಒಂದು ಡೊಮಿನಿಯನ್ ಶಾಸಕಾಂಗ ಸಭೆ ಮಾಡಿದ್ರು. ನಂತರ ಅದು 1946 ಇಸ್ವಿ ಡಿಸೆಂಬರ್ 6ಕ್ಕೆ ನಮ್ಮ ಪ್ರಥಮ ಒಂದು ಸಂವಿಧಾನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನ ಬ್ರಿಟಿಷ್ ಸರ್ಕಾರ ನೇಮಕ ಮಾಡಿತು. ಅದರೊಳಗೆ ಒಟ್ಟು 389 ಸದಸ್ಯರು. ಆ ಕಾಲಕ್ಕೆ ಆ 389 ಸದಸ್ಯರಿರುವಾಗ ಸಭೆಗಳು ನಡೆದು, ಅದರ ಮಧ್ಯದಲ್ಲಿ ಪಾಕಿಸ್ತಾನ ಭಾರತ ವಿಭಜನೆ ಆಯಿತು. ಭಾರತ ಪಾಕಿಸ್ತಾನ ವಿಭಜನೆ ಆದಾಗ ನಮ್ಮ ಸಂವಿಧಾನದ ಏನೊಂದು ಸಭೆ ಇದೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಅದರೊಳಗೆ ಉಳಿದಂತದ್ದು 289. ಆ 289ರಲ್ಲಿ 93 ಸದಸ್ಯರನ್ನ 20 ರಾಜ್ಯಗಳು ಅಂತಂದ್ರೆ ಅವು ನಮ್ಮ ಭಾರತ ಒಕ್ಕೂಟದಲ್ಲಿ ಸೇರ್ಲಿಕ್ಕೆ ಒಪ್ಪಿರಲಿಲ್ಲ. ಆ 20 ರಾಜ್ಯಗಳಿಂದನೂ ಪ್ರತಿನಿಧಿಗಳನ್ನ ಆರಿಸ್ಕೊಂಡು, ಅಂದ್ರೆ ಬ್ರಿಟಿಷರಿಗೆ ಏನಿತ್ತು ಅಂತಂದ್ರೆ ಇವ್ರ ಹತ್ರ ಆ ಕೆಲಸ ಆಗಬಾರ್ದು, ವಿಗ್ರಹ ಸಂತೋಷ. ಅದಕ್ಕಾಗಿ ಆ 20 ರಾಜ್ಯಗಳ ಸದಸ್ಯರನ್ನು ಇದರೊಳಗೆ ಸೇರಿಸಿದ್ರು. ಕೇವಲ ಅದರೊಳಗೆ ಆಗಿರುವಂತದ್ದು ಚರ್ಚೆಗಳು, ವಿರೋಧಗಳು, ಜಗಳಗಳು ಈಗಿನ ಪಾರ್ಲಿಮೆಂಟ್ನಷ್ಟು ಏನಾಗಿರಲಿಲ್ಲ. ಅದು ಸ್ವಲ್ಪ ಮಟ್ಟಿಗೆ ಆ ಥರನೇ ಆಗ್ತಿತ್ತು. ಆ ರೀತಿ ಆದ ನಂತರ ಅದಕ್ಕೊಬ್ಬರು ಅಧ್ಯಕ್ಷರಿದ್ದಾರೆ. ಸಂವಿಧಾನ ರಚನಾ ಸಭೆ ಅಂತ ಮಾಡ್ಕೊಂಡು, ಸಂವಿಧಾನ ಸಭೆ ಬೇರೆ, ಸಂವಿಧಾನ ರಚನಾ ಸಭೆ ಬೇರೆ. ಆ ಸಂವಿಧಾನ ರಚನಾ ಸಭೆಯಲ್ಲಿ 6 ಮಂದಿ ಸದಸ್ಯರು ಮಾತ್ರ ಇತ್ತು. ಅದರೊಳಗಡೆ ಫಸ್ಟ್ ಅಧ್ಯಕ್ಷರನ್ನಾಗಿ ಮಾಡಿದ್ದು ರಾಜೇಂದ್ರ ಪ್ರಸಾದ್ ಅವರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಸಭೆಯ ಅಧ್ಯಕ್ಷ. ನಂತರ ಅದರೊಳಗೆ HC ಮುಖರ್ಜಿ, VT ಕೃಷ್ಣಮಾಚಾರಿ, ಆಮೇಲೆ BR ಅಂಬೇಡ್ಕರ್ ಅವರಿದ್ರು, ಆಮೇಲೆ N ಗೋಪಾಲಸ್ವಾಮಿ ಅಯ್ಯಂಗಾರ್ ಇದ್ರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಇದ್ರು, KM ಮುನಿಷಿ ಅವರಿದ್ರು, ಸೈಯದ್ ಮೊಹಮ್ಮದ್ ಸಾಬುಲ್ಲಾ ಅಂತಿದ್ರು, N ಮಾಧವರಾವ್ ಅನ್ನೋರು. ಈಗ ಗೊತ್ತಾಗಬಹುದು ನಾನು ಯಾವಾಗಲಿಂದ ಯಾಕೆ ಹೇಳ್ತಾ ಇದ್ದೆ. ಅವರೆಲ್ಲ ವೇದ ಸ್ಮೃತಿ ಪುರಾಣಗಳನ್ನು ಓದ್ಕೊಂಡು ಪಂಡಿತರಾಗಿದ್ರು, ಅದಕ್ಕಾಗಿ ಅದರ ಆಧಾರದ ಮೇಲೆ ನಮ್ಮ ಸಂವಿಧಾನವನ್ನು ರಚನೆ ಮಾಡಿದ್ರು ಅಂತೇಳಿ ಯಾಕೆ ಹೇಳಿದೆ ಅಂತಂದ್ರೆ, ಅದರೊಳಗಿರುವ ಸದಸ್ಯರ ಹೆಸರುಗಳು ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, VT ಕೃಷ್ಣಮಾಚಾರಿ, KM ಮುನಿಷಿ, N ಮಾಧವರಾವ್. ಇವರೆಲ್ಲ ಯಾರಿಗೆ ಯಾವುದೇ ಮೀಸಲಾತಿ ಇರಲಿಲ್ಲ. ಅವರೆಲ್ಲ ಅವರವರ ಪ್ರತಿಭೆಗಳಿಂದ ಆಯ್ಕೆಯಾದವರಲ್ಲಿ ಅವರನ್ನು ಅಧ್ಯಕ್ಷರನ್ನಾಗಿ ಸದಸ್ಯರನ್ನಾಗಿ ಮಾಡಿದ್ರು. ಇರಲಿ, ಅವರೆಲ್ಲರೂ ಸದಸ್ಯರಾಗಿದ್ದರು, ಅಧ್ಯಕ್ಷರಾಗಿ BR ಅಂಬೇಡ್ಕರ್ ಅವರನ್ನ ಆರಿಸಿದರು. 1948ಕ್ಕೆ ನಿಜವಾಗಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಬ್ರಿಟಿಷ್ ಕೊಡಬೇಕು ಅಂತ ಮಾಡ್ಕೊಂಡಿದ್ದು ಜೂನ್ 1948ಕ್ಕೆ. ಆದರೆ ಬ್ರಿಟಿಷರು ಪಕ್ಕ ಇತ್ತು, ಅವರಿಗೆ ಪಾಕಿಸ್ತಾನವನ್ನು ವಿಭಜನೆ ಮಾಡಬೇಕಿತ್ತು. ಆ ಕಾರಣಕ್ಕಾಗಿ ಅವ್ರು ಏನು ಮಾಡಿದ್ರು ಅಂತಂದ್ರೆ, ಭಾರತಕ್ಕೆ 47ನೇ ಇಸ್ವಿಯಲ್ಲೇ ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರೀಪೋನ್ ಮಾಡಿದ್ರು. ಇದಕ್ಕೆ ಕಾರಣ ಅಂತಂದ್ರೆ, ಭಾರತೀಯರು ನಮಗೆ 48ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಸಿಗ್ತದೆ ಅಂತ ಹೇಳ್ಕೊಂಡು ಆರಾಮಾಗಿದ್ರು. ಅದನ್ನು ಒಮ್ಮಿಂದೊಮ್ಮೆಗೆ ಪ್ರೀಪೋನ್ ಮಾಡಿ 1947ಕ್ಕೆ ಅದನ್ನು ತಂದ್ರು ಬ್ರಿಟಿಷ್. ಅಂದ್ರೆ ಇವರು ಯಾವ ತಯಾರಿನೂ ಇರಲಿಲ್ಲ. ಗುಜರಾತ್ನಲ್ಲಿ ಇವರು ಧ್ವಜ ಹಾರಿಸ್ಕೊಂಡು ಬಂದ್ರು, ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಅಂತ. ಆದ್ರೆ ಅದಕ್ಕೂ ಕಾರಣ ಇದೆ. ಬ್ರಿಟಿಷರು ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕೂ ತುಂಬಾ ದೊಡ್ಡದಾದ ಕಥೆ ಇದೆ.
ನಾವೆಲ್ಲ ಅನ್ಕೊಂಡ್ಬಿಟ್ಟಿವಿ 12 ಗಂಟೆ ಬಹುಶಃ ನೆಕ್ಸ್ಟ್ ಬೆಳಗ್ಗೆ 14ನೇ ತಾರೀಕು ಬರ್ತದೆ, ಹಂಗ ಕೊಟ್ಬಿಟ್ರು ಅಂತ. ಅದಕ್ಕೆ ಕಾರಣ ಅಂತಂದ್ರೆ ಆಗ ಬ್ರಿಟಿಷ್ ಇಂಗ್ಲೆಂಡ್ ನಲ್ಲಿ ಸೂರ್ಯ ಮುಳುಗುವಂತ 5:30. ಅದೇ ಕಾರಣಕ್ಕಾಗಿ ಅವರು ಈ ಭಾರತೀಯರ ಮೇಲೆ, ಭಾರತೀಯರೇ ಅಂತ ಒಂದು ಗೊತ್ತಿತ್ತು, ಇದು ಸೂರ್ಯೋದಯದಿಂದ ಸೂರ್ಯಾಸ್ತಕ್ಕೆ ಲೆಕ್ಕ ಮಾಡೋದು. ಸೂರ್ಯೋದಯ ಅಂತಂದ್ರೆ ಪ್ರತಿ ಶುಭ, ಸೂರ್ಯಾಸ್ತ ಅಂತಂದ್ರೆ ಇವರಿಗೆ ಅಶುಭ ಅಂತ ಗೊತ್ತಿತ್ತು. ಅದಕ್ಕಾಗಿ ಮುಹೂರ್ತ ನಿಕ್ಕಿ ಇಟ್ಕೊಂಡು 5:30 ಕೊಟ್ಟಿತ್ತು. ಅಲ್ಲಿ 5:30 ನಮಗೆ ಮಧ್ಯರಾತ್ರಿ. ನಾವೇನು ಅನ್ಕೊಂಡ್ಬಿಟ್ವಿ, 12 ಬೆಳಿಗ್ಗೆ ಸಿಕ್ತು, ಬೆಳಗಿನ 12. ನಮ್ಮ ಭಾರತೀಯ ಕಾಲಮಾನ ಪದ್ಧತಿಯಲ್ಲಿ ಮಧ್ಯರಾತ್ರಿ 12ರಷ್ಟು ಅಶುಭ ಯಾವುದೂ ಇಲ್ಲ. ಇದು ಬ್ರಿಟಿಷರಿಗೆ ಗೊತ್ತಿತ್ತು. ಈ ಕಾರಣಕ್ಕಾಗಿ ಅವರು 12 ಗಂಟೆ ರಾತ್ರಿ ಆಶೆ. ಆಮೇಲೆ ನಮ್ಮ ಪದ್ಧತಿ ಅಂತಂದ್ರೆ ಸೂರ್ಯೋದಯದಿಂದ ಸೂರ್ಯಾಸ್ತ. ಮಧ್ಯರಾತ್ರಿ 12 ಗಂಟೆಗೆ ಯಾವ್ದಾರೇ ಮದುವೆ ಮುಹೂರ್ತನೋ ಮತ್ತೊಂದು ಮುಹೂರ್ತನೋ ಇಟ್ಟದೋ ನಾವು ನೋಡಿದ್ದೀವಿ, ಯಾವ ಕಾರಣಕ್ಕೂ ಇಲ್ಲ. ಇದೇ ಕಾರಣಕ್ಕಾಗಿ ಬ್ರಿಟಿಷರು ಇವ್ರು ಯಾವ ಕಾಲಕ್ಕೂ ಉದ್ಧಾರ ಆಗ್ಬಾರ್ದು, ಒಳ್ಳೆ ಅರ್ಥನೇ ಬಿಡಿಯೋದು. ಬ್ರಿಟಿಷರಿಗೆ ಒಳ್ಳೆ ಉದ್ದೇಶ ಇತ್ತು, ಆಯ್ತು. ನಂತರ ನಮ್ಮ ಸಂವಿಧಾನದಲ್ಲಿ 1946ರಿಂದ ಆ ಸಂವಿಧಾನ ಸಭೆಯಲ್ಲಿ ಒಬ್ಬರು ಸಲಹಾಗಾರ, ಸಂವಿಧಾನ ಸಲಹಾ ಸಮಿತಿ, ಆ ಸಂವಿಧಾನ ರಚನಾ ಸಭೆ, ಸಂವಿಧಾನ ಸಭೆಯಲ್ಲಿ ಸಂವಿಧಾನ ರಚನಾ ಸಭೆ, ಸಂವಿಧಾನ ರಚನಾ ಸಭೆಗೆ ಸಂವಿಧಾನಿಕ ಸಲಹಾಗಾರರು ಅಂತಿದ್ರು. ಅವರೇ ಬೆನಗಲ್ ನರಸಿಂಹರಾವ್. ಆ ಬೆನಗಲ್ ನರಸಿಂಹರಾವ್ ಏನಿದ್ದಾರೆ ನಿಜವಾದ ನಮ್ಮ ಸಂವಿಧಾನದ ಕರ್ತೃ ಅಂತ ನಾವು ಯಾರು ಕರೆಯುತ್ತಿದ್ರೆ ಬೆನಗಲ್ ನರಸಿಂಹರಾವ್ ಅಂತ. ಅವರು ನ್ಯಾಯಾಧೀಶರು, ಇಂಗ್ಲೆಂಡ್ನಲ್ಲಿ ಕಾನೂನನ್ನು ಓದ್ಕೊಂಡು ಬಂದಂತ. ಅವರು ಸಂವಿಧಾನ ಸಭೆಗೆ ಸಂವಿಧಾನ ಸಲಹೆ 60 ದೇಶಗಳ ಸಂವಿಧಾನವನ್ನು ಅಭ್ಯಾಸ ಮಾಡಿದರು. ವೇದ, ಸ್ಮೃತಿ, ಪುರಾಣ ಇವುಗಳ ಒಳ್ಳೆ ಪಾಂಡಿತ್ಯವನ್ನು ಹೊಂದಿದ್ದರು. ಅವರು ನಮ್ಮ ಸಂವಿಧಾನವನ್ನು ರಚನೆ ಮಾಡಿ ಎಲ್ಲ ಸಲಹೆ ಸೂಚನೆಗಳು ಕೊಟ್ಟವರು. ನಂತರ ಅವರ ಪ್ರತಿಭೆ ಯಾವ ರೀತಿ ಇತ್ತು ಅಂತಂದ್ರೆ 1946ರಲ್ಲಿ ಅವರನ್ನು ಸಂವಿಧಾನ ಸಭೆಗೆ ಸಲಹೆಗಾರನ ಮಾಡಿದ್ರು. ಅವರು ಸಂವಿಧಾನ ರಚನೆ ಮಾಡಿದರು. ಕರಡು ಸಂವಿಧಾನ ಕೃತಿಯನ್ನ ಸಂವಿಧಾನ ರಚನಾ ಸಭೆಗೆ ಕೊಟ್ಟರು. ಅದರೊಳಗೆ ಚರ್ಚೆಗಳು ಸಾಕಷ್ಟಾಗಿ ಅವುಗಳನ್ನ ಅಲ್ಲಗಳೆಯುವಂತಹ ಧೈರ್ಯ ಸಂವಿಧಾನ ರಚನಾ ಸಭೆಯಲ್ಲಿ ಯಾರಿಗೂ ಇಲ್ಲ. ಹಾಗಾಗಿ ಸಾಮಾನ್ಯವಾಗಿ ಅವರು ಕೊಟ್ಟಂತಹ ಎಲ್ಲ ಸಲಹೆಗಳು, ಕೆಲವು ಸಲಹೆಗಳನ್ನ ಬಿಟ್ಟರೆ ಬಾಕಿ ಎಲ್ಲ ಸಲಹೆಗಳನ್ನು ಸ್ವೀಕರಿಸಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರೇ ಅವ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಅದು ಏನಂತಂದ್ರೆ, BN ರಾವ್ ಅವರ ಕರಡು ಇಲ್ಲದಿದ್ದರೆ ಸಂವಿಧಾನ ರಚನೆ ಕಷ್ಟ ಆಗ್ತಿತ್ತು. ಇದು BR ಅಂಬೇಡ್ಕರ್ ಅವರು ಹೇಳಿದಂತ ಅಂತ. BN ನರಸಿಂಹರಾವ್ ಅಂತ ಅವರು ನಮ್ಮ ಕರ್ನಾಟಕದ ಮಂಗಳೂರಿನ, ಅವರ ಪ್ರಾಥಮಿಕ ಶಿಕ್ಷಣ ಮಂಗಳೂರಿನ ಕರವಾದಲ್ಲಿ. ನಂತರ ಅವರು ಉನ್ನತ ವ್ಯಾಸಂಗ